ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಗೃಹಲಕ್ಷ್ಮಿ ಹಣ ಲಪಟಾಯಿಸಲು ಆಗಲ್ಲ. ಇಲ್ಲಿಯವರೆಗೂ ಕೂಡ 23 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದೇವೆ, ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಗೃಹಲಕ್ಷ್ಮಿ ಹಣ ಲಪಟಾಯಿಸಲು ಆಗಲ್ಲ. 23 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟಿದ್ದೇವೆ, ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗುತ್ತೆ ಹೀಗಂತ ಮೈಸೂರಿನಲ್ಲಿ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸದನದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ವಿಚಾರ ಇದು. ಮಹೇಶ್ ಟಂಗಿನಕಾಯಿ ಜೊತೆಗೆ ಅಶೋಕ್ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಆನಂತರವಾಗಿ ಫಸ್ಟು ಸಮರ್ಥನೆ ಮಾಡಿಕೊಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ಕೊಟ್ಟಿದ್ದೀವಿ ಆಗಸ್ಟ್ವರೆಗೂ ಅಂತೇಳಿ, ಆಮೇಲೆ ಅವರು ಕೊಡ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಈ ವಿಚಾರ ಸಂಬಂಧವಾಗಿ ಸಿದ್ದರಾಮಯ್ಯ ಅವರು ಕೂಡ ಬಿಜೆಪಿಗೆ ತಿರುಗೇಟನ್ನು ನೀಡಿದ್ದಾರೆ. ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಅದೇ ಯಾವಾಗ ಬಿಡುಗಡೆ ಮಾಡ್ತೀವಿ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಅವ್ರು ಕೊಡ್ತಾ ಇದ್ದಾರ. ನಾವು ದುಡ್ಡಿಲ್ದೇನೆ ಈಗ ಇಲ್ಲಿವರೆಗೆ ಸುಮಾರು 23 ತಿಂಗಳು ಕೊಟ್ಟಿದ್ದೀವಿ. ದುಡ್ಡಿಲ್ಲೇ ಕೊಡೋಕ್ಕಾಗುತ್ತಾ? ಯಾರಪ್ಪ ಹೆಂಗ್ ಲಪ್ಟಾಯಿಸಕ್ಕಾಗುತ್ತ? ಅವ್ರ ಅಕೌಂಟ್ಗೆ ಹೋಗೋದು ಕಣೆ, ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಕೇಳ್ರಿ, ಅವ್ರು ಹೇಳುದು ನೀ ಕೇಳೋನು ಎಂತೇವನು. ಮತ್ತೆ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಕೇಳಪ್ಪ, ಇಲ್ಲಿ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಸರ್, ಅವರು ಫೆಬ್ರವರಿ ಮಾರ್ಚ್ ಮಾತ್ರ ಕೊಟ್ಟಿಲ್ಲ, ಏಪ್ರಿಲ್ ಇಂದ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ಗ್ಯಾಪ್ ಇದೆ, ಅದನ್ನ ತಗೊಂಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಾರೆ. ಇಲ್ಲ ಯಾರು ತಗೊಳಕ್ಕಾಗಲ್ಲ, ಬಿಡುಗಡೆನೇ ಮಾಡಿಲ್ಲ. ಫೆಬ್ರವರಿ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ರಾಜ್ಯದ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ, ಯಾರೆಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದಾರೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಅವ್ರಿಗೂ ಕೂಡ. ಯಾವಾಗ ಗೃಹಲಕ್ಷ್ಮಿಯ ಕಳೆದ ಒಂದು 4 ತಿಂಗಳದ್ದು ಏನು ಪೆಂಡಿಂಗ್ ಇತ್ತು, ಸೊ ಯಾವಾಗ ಬರುತ್ತೆ ಅಂತ ಈ ಸಂಬಂಧವಾಗಿ ಇನ್ನು ಸಿದ್ದರಾಮಯ್ಯ ಅವರು ಏನು ಮಾತನಾಡಿದ್ರು? ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಅವರೇ ಮಾತನಾಡಿದ್ದಾರೆ. ಈ ಸಂಬಂಧವಾಗಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ರು, ಹಾಕ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇನ್ನು ಸಿಎಂ ಅವರು ಕೂಡ ಹಾಕ್ತೀವಿ, ಯಾರು ಕೂಡ ಗೃಹಲಕ್ಷ್ಮಿ ಹಣವನ್ನ ಲಪಟಾಯಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿಯವರೆಗೂ ಕೂಡ 23 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ನಾವು ಕೊಟ್ಟಿದ್ದೀವಿ, ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹೋಗುತ್ತೆ, ಸೊ ಯಾರು ಕೂಡ ಲಪಟಾಯಿಸಲಿಕ್ಕೆ ಅದು ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಜೊತೆಗೆ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಮೂಲಕವಾಗಿ ತಿರುಗೇಟನ್ನ ನೀಡಿದ್ದಾರೆ.